ಒಂದು ಸಿನಿಮಾ, ಒಂದು ಹಾಡು, ಒಂದು ಹೊಸ ಮದುವೆ, ಈ ಮೂರು ವಿಷಯಗಳು ಸೇರಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ದೊಡ್ಡ ವಿವಾದವೊಂದನ್ನೇ ಹುಟ್ಟುಹಾಕಿದ್ದವು. ಈ ವಿವಾದದ ಕೇಂದ್ರ ಬಿಂದುವಾಗಿದ್ದವರು ನಟಿ ಪ್ರಿಯಾಂಕಾ ಉಪೇಂದ್ರ. ಮದುವೆಯಾದ ಕೆಲವೇ ದಿನಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಅವರ ಬಗ್ಗೆ ಚರ್ಚೆ ಶುರುವಾಯಿತು. ಉಪೇಂದ್ರ ಸಿನಿಮಾ ನಿಲ್ಲಿಸಲು ಪ್ರಯತ್ನಿಸಿದರು. ರವಿಚಂದ್ರನ್ ಮೇಲೆ ಕೋಪಗೊಂಡಿದ್ದರು. ಕುಟುಂಬದಲ್ಲಿ ದೊಡ್ಡ ಗಲಾಟೆ ಆಯಿತು. ಗಂಡ ಹೆಂಡತಿ ಸಂಬಂಧದಲ್ಲಿ ತುಂಬಾನೇ ದೊಡ್ಡ ಬಿರುಕು ಮೂಡಿದೆ. ಹೀಗೆ ನೂರಾರು ಸುದ್ದಿಗಳು ಹರಿದಾಡಿದ್ದವು. ಆದರೆ ಅಲ್ಲಿ ನಿಜವಾಗಿಯೂ ಏನಾಗಿತ್ತು? ಇಷ್ಟು ವರ್ಷಗಳ ನಂತರ ಪ್ರಿಯಾಂಕಾ ಉಪೇಂದ್ರ ಅವರು ಮೊದಲ ಬಾರಿಗೆ ಈ ವಿವಾದದ ಬಗ್ಗೆ ಸಂಪೂರ್ಣವಾಗಿ ಮಾತನಾಡಿದ್ದಾರೆ. ಟೆನ್ಸ್ ಎಕ್ಸ್ಪೀರಿಯನ್ಸ್ ಮಲ್ಲ. ಆ್ಯಕ್ಚುಲಿ ಭಾಳ ಶೇಡ್ಸ್ ಇದೆ ನನ್ನ ಕ್ಯಾರೆಕ್ಟರ್ನಲ್ಲಿ. ಆ್ಯಂಡ್ ಒಂದು ಕಡೆ ಗ್ಲಾಮರಸ್, ಒಂದು ಕಡೆ ಶೀಸ್ ಫಿಯರ್ಸ್, ಒಂದು ಕಡೆ ಶೀಸ್ ಅ ಲಿಟಲ್ ನೆಗೆಟಿವ್, ಇನ್ನೊಂದು ಕಡೆ ಸಾಫ್ಟ್, ಇನ್ನೊಂದು ಕಡೆ ಒಂದು ಅಮ್ಮನ ಪಾತ್ರ. ಹಾಗಾದರೆ ಮಲ್ಲ ಸಿನಿಮಾದ ವಿವಾದದ ಹಿಂದಿನ ನಿಜವಾದ ಕಥೆ ಏನು? ಬನ್ನಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಪ್ರಿಯಾಂಕಾ ಮತ್ತು ಉಪೇಂದ್ರರವರ ಪ್ರೇಮ ಕಥೆ. ವೀಕ್ಷಕರೇ, ಮೊದಲು ಈ ಕಥೆಯ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರಿಯಾಂಕಾ ಉಪೇಂದ್ರ ಮೂಲತಃ ಬೆಂಗಾಲಿ ನಟಿ. ಅವರು ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಅವಕಾಶಗಳನ್ನು ಪಡೆಯುತ್ತಿದ್ದ ಸಮಯದಲ್ಲಿ ತೆಲುಗಿನ ರಾ ಸಿನಿಮಾದಲ್ಲಿ ನಟಿಸುತ್ತಾರೆ. ಅಲ್ಲಿಯೇ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರ ಮೊದಲ ಭೇಟಿಯಾಗುತ್ತದೆ. ಮೊದಲಿಗೆ ಸಾಮಾನ್ಯ ಪರಿಚಯ, ನಂತರ ಸ್ನೇಹ, ಆಮೇಲೆ ಆ ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಬೆಳೆಯಲು ಪ್ರಾರಂಭವಾಗುತ್ತದೆ. ಆದರೆ ಈ ಪ್ರೇಮ ಕಥೆಯ ಬಗ್ಗೆ ಹೊರ ಜಗತ್ತಿಗೆ ಏನೂ ಗೊತ್ತಿರಲಿಲ್ಲ. ಅದೇ ಸಮಯದಲ್ಲಿ ಇಬ್ಬರೂ ಸಹ ಕನ್ನಡದ H2O ಸಿನಿಮಾದಲ್ಲಿ ಒಟ್ಟಿಗೆ ನಟಿಸುತ್ತಾರೆ. ಆ ಸಿನಿಮಾ ಕೂಡ ಯಶಸ್ಸು ಕಾಣುತ್ತದೆ. ಇಬ್ಬರ ನಡುವಿನ ಬಾಂಧವ್ಯ ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತದೆ. ಆದರೆ ಹೊರಗಿನಿಂದ ನೋಡಿದವರಿಗೆ ಅವರು ಕೇವಲ ಸಹನಟರು ಮತ್ತು ಸ್ನೇಹಿತರು ಅಷ್ಟೇ. ಯಾರೂ ಕೂಡ ಇವರಿಬ್ಬರು ಪ್ರೀತಿಯಲ್ಲಿದ್ದಾರೆ ಎಂದು ಊಹಿಸಿರಲಿಲ್ಲ. ಗುಟ್ಟಾಗಿ ನಡೆದ ಮದುವೆ. 2003 ಡಿಸೆಂಬರ್ 14ರಂದು ಎಲ್ಲರಿಗೂ ಒಂದು ದೊಡ್ಡ ಶಾಕ್ ಕಾದಿತ್ತು. ಉಪೇಂದ್ರ ಮತ್ತು ಪ್ರಿಯಾಂಕಾ ಕೋಲ್ಕತ್ತಾದಲ್ಲಿ ಗುಟ್ಟಾಗಿ ಮದುವೆ ಆಗ್ತಾರೆ. ಈ ವಿಚಾರ ಎಷ್ಟರ ಮಟ್ಟಿಗೆ ಗೌಪ್ಯವಾಗಿತ್ತು ಅಂದರೆ ಉಪೇಂದ್ರ ಅವರ ಆಪ್ತ ಸ್ನೇಹಿತರಿಗೂ ಕೂಡ ಈ ವಿಷಯ ಗೊತ್ತಿರಲಿಲ್ಲ. ಅವರ ಆತ್ಮೀಯ ಸ್ನೇಹಿತರಿಗೂ ಕೂಡ ಇದು ಶಾಕ್ ಸುದ್ದಿಯಾಗಿತ್ತು. ಮದುವೆಯಲ್ಲಿ ಕುಟುಂಬದ ಯಾವುದೇ ಸದಸ್ಯರು ಭಾಗವಹಿಸಿರಲಿಲ್ಲ. ಯಾವ ದೊಡ್ಡ ಸಮಾರಂಭವೂ ಇರಲಿಲ್ಲ. ಯಾವ ಮಾಧ್ಯಮಕ್ಕೂ ಮಾಹಿತಿ ಇರಲಿಲ್ಲ. ನಂತರ ಮದುವೆಯ ಫೋಟೋಗಳು ಹೊರಬಂದಾಗ ಮಾತ್ರ ಇಡೀ ಕರ್ನಾಟಕಕ್ಕೆ ಈ ವಿಚಾರ ಗೊತ್ತಾಗಿದ್ದು. ಅಭಿಮಾನಿಗಳು ಒಂದು ಕಡೆ ಖುಷಿ ಪಟ್ಟರು, ಇನ್ನೊಂದು ಕಡೆ ಬೇಸರವೂ ಕೂಡ ಪಟ್ಟರು. ಯಾಕಂದ್ರೆ ತಮ್ಮ ನೆಚ್ಚಿನ ನಟ ಮದುವೆಯಲ್ಲಿ ಭಾಗವಹಿಸುವ ಅವಕಾಶ ನಮಗೆ ಕೊಡಲಿಲ್ಲ. ಹೀಗಾಗಿ ಈ ಗುಪ್ತ ಮದುವೆ ಕೂಡ ಆ ಸಮಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಮಲ್ಲ ಸಿನಿಮಾದ ವಿವಾದ. ಕೂತ್ಕೊಂಡು ಈ ಥರ ಸಾಂಗ್ ಇದೆ, ಈ ಥರ ಯು ಹ್ಯಾವ್ ಟು ಆಲ್ ದೀಸ್ ರೋಲ್ಸ್ ಇದೆ ಅಂದರು. ಸೊ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ದಟ್ ನನ್ನ ಮದುವೆ ನಂತರ ರಿಲೀಸ್ ಆಗುತ್ತೆ ಅಥವಾ ಅದೆಲ್ಲ ನನ್ನ ಮೈಂಡಲ್ಲೇ ಇರಲಿಲ್ಲ. ನಾನು ಆ್ಯಸ್ ಅನ್ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ನ ಮಾಡಿದೆ. ಐ ಟ್ರೈ ಟು ಡೂ ಮೈ ಬೆಸ್ಟ್ ಅಷ್ಟೇ. ಪ್ರಿಯಾಂಕಾ ಉಪೇಂದ್ರ ಅವರು ಹೇಳುವ ಪ್ರಕಾರ ಮಲ್ಲ ಸಿನಿಮಾ ಒಪ್ಪಿಕೊಂಡಾಗ ಉಪೇಂದ್ರ ಅವರ ಜೊತೆ ಪ್ರಿಯಾಂಕರವರು ಕೇವಲ ಸ್ನೇಹಿತರಾಗಿದ್ದರು. ಮದುವೆಯಾಗುವ ಯಾವುದೇ ರೀತಿಯಾದ ಪ್ಲಾನ್ ಇರಲಿಲ್ಲ. ಆ ಸಮಯದಲ್ಲಿ ಉಪೇಂದ್ರರವರು ಹೇಳಿದ್ದು ಇಷ್ಟೇ: ರವಿಚಂದ್ರನ್ ಅದ್ಭುತ ಮೇಕರ್, ಸಿನಿಮಾ ಒಪ್ಪಿಕೋ ಅಂತ ಹೇಳಿದ್ದರಂತೆ. ಈ ಮಾತಿನ ನಂತರವೇ ಪ್ರಿಯಾಂಕಾ ಮಲ್ಲ ಸಿನಿಮಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರಂತೆ. ಅಂದ್ರೆ ಸಿನಿಮಾ ಒಪ್ಕೊಂಡದ್ದು, ಶೂಟಿಂಗ್ ನಡೆದದ್ದು, ಬಹುತೇಕ ಕೆಲಸಗಳು ಮುಗಿದದ್ದು ಎಲ್ಲವೂ ಕೂಡ ಮದುವೆಗೂ ಮುಂಚೆ. ಇದು ತುಂಬಾ ಮುಖ್ಯವಾದ ವಿಚಾರ. ಯಾಕೆಂದ್ರೆ ಈ ವಿಚಾರದಿಂದಲೇ ಒಂದು ದೊಡ್ಡ ವಿವಾದವು ಹುಟ್ಟುಕೊಂಡಿದ್ದು. ಹಾಗಾದ್ರೆ ವಿವಾದ ಶುರುವಾಗಿದ್ದು ಹೇಗೆ? ಮದುವೆ ಆದ ಕೆಲವೇ ದಿನಗಳಲ್ಲಿ ಮಲ್ಲ ಸಿನಿಮಾದ ಹಾಡುಗಳು ಟಿವಿಯಲ್ಲಿ ದೊಡ್ಡದಾಗಿ ಪ್ರಸಾರವಾಗ್ತಾ ಹೋದ್ವು. ಆಗಲೇ ಈ ಒಂದು ವಿವಾದಕ್ಕೆ ಚಿಕ್ಕದಾಗಿ ಕಿಡಿ ಹಚ್ಕೊಳ್ತಾ ಹೋಯಿತು. ಸುದ್ದಿಗಳು, ವದಂತಿಗಳು, ಗಾಸಿಪ್ಗಳು, ಪ್ರಿಯಾಂಕರವರು ಕಾಣಿಸಿಕೊಂಡ ರೀತಿಯ ಬಗ್ಗೆ ಟೀಕೆಗಳು ಎಲ್ಲ ಕಡೆ ಹಬ್ಬತಾ ಹೋದ್ವು. ಉಪೇಂದ್ರಗೆ ಈ ಹಾಡುಗಳು ಇಷ್ಟವಾಗಿಲ್ಲ, ಅವರು ತುಂಬ ಡಿಸ್ಟರ್ಬ್ ಆಗಿದ್ದಾರೆ, ಕುಟುಂಬದಲ್ಲೂ ಕೂಡ ಸಮಸ್ಯೆ ಶುರುವಾಗಿದೆ, ಸಿನಿಮಾ ರಿಲೀಸ್ ಆಗಬಾರದು ಅಂತ ಉಪೇಂದ್ರ ತುಂಬಾನೇ ಪ್ರಯತ್ನ ಪಟ್ಟಿದ್ದಾರೆ, ಹಣ ಕೊಟ್ಟು ಸಿನಿಮಾ ನಿಲ್ಲಿಸಲು ಪ್ರಯತ್ನಿಸಿದ್ದಾರೆ, ಸಿನಿಮಾದ ಹಾಡುಗಳನ್ನು ತೆಗೆದುಹಾಕಲು ಒತ್ತಡ ಹಾಕುತ್ತಿದ್ದಾರೆ, ಕೋರ್ಟ್ ಮೂಲಕ ಸ್ಟೇ ತರಲು ಕೂಡ ಟ್ರೈ ಮಾಡಿದ್ದಾರೆ. ಇಂತಹ ನೂರಾರು ಸುದ್ದಿಗಳು ಹರಿದಾಡ್ತಾ ಇದ್ವು. ಕೆಲವರು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಈ ವಿಚಾರದಿಂದ ಪ್ರಿಯಾಂಕಾ ಮತ್ತು ಉಪೇಂದ್ರ ನಡುವೆ ದೊಡ್ಡ ಬಿರುಕು ಬಂದಿದೆ, ಇದು ಡೈವರ್ಸ್ಗೂ ಕೂಡ ಕಾರಣವಾಗಬಹುದು ಎಂಬ ದೊಡ್ಡ ದೊಡ್ಡ ಸುದ್ದಿಗಳನ್ನು ಕೂಡ ಹರಡಿಸ್ತಾ ಹೋದ್ರು. ಪ್ರಿಯಾಂಕಾ ಉಪೇಂದ್ರ ಅನುಭವಿಸಿದ ನೋವು.
ಇದೀಗ ಇಷ್ಟು ವರ್ಷಗಳ ನಂತರ ಪ್ರಿಯಾಂಕಾ ಉಪೇಂದ್ರರವರು ಆ ಸಮಯದ ನೋವನ್ನು ನೆನಪಿಸಿಕೊಂಡಿದ್ದಾರೆ. ಅವರು ಹೇಳುವ ಪ್ರಕಾರ ಆಗ ತಾನೇ ಮದುವೆ ಆಗಿದ್ರು, ಹೊಸ ಮನೆ, ಹೊಸ ಕುಟುಂಬ, ಹೊಸ ರಾಜ್ಯ, ಹೊಸ ಸಂಸ್ಕೃತಿ. ಬೆಂಗಾಲಿನಿಂದ ಕರ್ನಾಟಕಕ್ಕೆ ಬಂದಿದ್ದ ಅವರು ಇಲ್ಲಿನ ಜೀವನಕ್ಕೆ ಹೊಂದಿಕೊಳ್ಳಲು ಆಗ ತಾನೇ ಟ್ರೈ ಮಾಡ್ತಾ ಇದ್ರು. ಅತ್ತೆ ಮಾವರ ಜೊತೆ ಬೆರೆಯಲು ಆಗ ತಾನೇ ಸ್ಟಾರ್ಟ್ ಮಾಡ್ತಾ ಇದ್ರು. ಹೊಸ ಭಾಷೆ, ಹೊಸ ವಾತಾವರಣ, ಹೊಸ ಜವಾಬ್ದಾರಿಗಳು. ಇಂತಹ ಸಮಯದಲ್ಲೇ ಮಲ್ಲ ಸಿನಿಮಾದ ವಿವಾದ ಒಂದು ದೊಡ್ಡದಾಗಿ ಸ್ಫೋಟಗೊಂಡಿತ್ತು. ಪ್ರಿಯಾಂಕಾ ಹೇಳುವಂತೆ ಎಲ್ಲರೂ ನೇರವಾಗಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರಂತೆ. ಎಲ್ಲರೂ ಇವರ ಬಗ್ಗೆನೇ ಮಾತನಾಡ್ತಾ ಇದ್ರು, ಇವರನ್ನ ತುಂಬಾನೇ ಟಾರ್ಗೆಟ್ ಮಾಡಿ ಇವರನ್ನ ಟೀಕೆ ಮಾಡ್ತಾ ಇದ್ರು, ಇವರ ಮೇಲೆ ತುಂಬಾನೇ ಕೆಟ್ಟ ಕೆಟ್ಟ ಆರೋಪಗಳನ್ನ ಮಾಡ್ತಾ ಇದ್ರು. ಅಂಡ್ ಮೇನ್ ಆಗಿ ಮಾನಸಿಕವಾಗಿ ತುಂಬಾನೇ ನಾನು ನೋವು ಅನುಭವಿಸಿದ್ದೀನಿ ಅಂತ ಹೇಳ್ಬಿಟ್ಟು ಪ್ರಿಯಾಂಕರವರು ಅವರ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. ಸುಮಾರು 6 ತಿಂಗಳ ಕಾಲ ತುಂಬಾ ಕಷ್ಟವನ್ನು ಅನುಭವಿಸಿದೆ ಈ ವಿಚಾರವಾಗಿ ಎಂದು ಪ್ರಿಯಾಂಕರವರು ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ. ನಟ ಉಪೇಂದ್ರ ಮಲ್ಲ ಸಿನಿಮಾ ನಿಲ್ಲಿಸಲು ಟ್ರೈ ಮಾಡಿದ್ರ? ಇದಕ್ಕೆ ಪ್ರಿಯಾಂಕಾ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ. ಅವರ ಪ್ರಕಾರ ಉಪೇಂದ್ರ ಕೂಡ ಕೆಲವು ಮಾತುಗಳಿಂದ ಬೇಸರಗೊಂಡಿದ್ರು, ಹೌದು ಸತ್ಯ. ಆದ್ರೆ ಸಿನಿಮಾ ನಿಲ್ಲಿಸಲು ಟ್ರೈ ಮಾಡಿದ್ರು, ಹಣದ ಆಫರ್ ಕೊಟ್ರು, ಕೋರ್ಟ್ಗೆ ಹೋಗಿದ್ರು, ರವಿಚಂದ್ರನ್ ಮೇಲೆ ಕೋಪಗೊಂಡ್ರು. ಇವೆಲ್ಲವೂ ಕಟ್ಟುಕತೆಗಳು, ಸುಳ್ಳು ಎಂದು ಪ್ರಿಯಾಂಕಾ ಉಪೇಂದ್ರರವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ ಯಾಕೆ ಅಷ್ಟರ ಮಟ್ಟಿಗೆ ವಿವಾದ ಆಯಿತು ಈ ಒಂದು ಸಿನಿಮಾ? ರವಿಚಂದ್ರನ್ ಅವರ ಸಿನಿಮಾಗಳಲ್ಲೂ ಇಂತಹ ಹಾಡುಗಳು ಮೊದಲೇ ಬಂದಿದ್ದವು. ಹಾಗಾದ್ರೆ ಮಲ್ಲ ಮಾತ್ರ ಯಾಕೆ ಎಷ್ಟು ವಿವಾದ ಆಯಿತು? ಅದಕ್ಕೆ ಕಾರಣ ಪ್ರಿಯಾಂಕಾ ಉಪೇಂದ್ರರವರು ಹೊಸದಾಗಿ ಮದುವೆ ಆಗಿದ್ರು. ಮದುವೆಯಾದ ಕೆಲವೇ ದಿನಗಳಲ್ಲಿ ಈ ಹಾಡುಗಳು ಪ್ರಸಾರ ಆದವು. ಅದರಿಂದ ಜನರು ಈ ವಿಷಯವನ್ನು ವಿಭಿನ್ನ ದೃಷ್ಟಿಯಿಂದ ನೋಡಲು ಸ್ಟಾರ್ಟ್ ಮಾಡಿದ್ರು. ಆದರೆ ಒಂದು ಸತ್ಯ ಏನಪ್ಪಾ ಅಂದ್ರೆ, ಈ ಹಾಡುಗಳ ಶೂಟಿಂಗ್ ಎಲ್ಲವೂ ಮದುವೆಗೆ ಮುಂಚೆಯೇ ನಡೆದಿತ್ತು. ಅದು ಪ್ರಿಯಾಂಕಾ ಅವರ ಬ್ಯಾಡ್ ಲಕ್ ಆಗ್ಬಿಟ್ಟಿತ್ತು ಅಷ್ಟೇ. ಪ್ರಿಯಾಂಕಾ ಕೇಳಿದ ದೊಡ್ಡ ಪ್ರಶ್ನೆ. ಇದೇ ಇಂಟರ್ವ್ಯೂನಲ್ಲಿ ಮಾತನಾಡಿದ ಪ್ರಿಯಾಂಕಾರವರು ಜನರಿಗೆ ಒಂದು ದೊಡ್ಡ ಪ್ರಶ್ನೆ ಇಟ್ಟಿದ್ದರು. ಯಾಕೆ ಯಾವಾಗಲೂ ಹೆಣ್ಣನ್ನೇ ಟಾರ್ಗೆಟ್ ಮಾಡ್ತೀರಾ? ಉದಾಹರಣೆಗೆ ಉಪೇಂದ್ರರವರು ಆಟೋ ರಾಜ ಸಿನಿಮಾದಲ್ಲಿ ಶಿಲ್ಪಾ ಶೆಟ್ಟಿ ಜೊತೆ ಗ್ಲಾಮರಸ್ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಐ ಲವ್ ಯು ಸಿನಿಮಾದಲ್ಲೂ ಕೂಡ ರಚಿತಾರಾಮ್ ಜೊತೆ ಕಾಣಿಸಿಕೊಂಡಿದ್ದಾರೆ. ಆಗ ಯಾರೂ ಪ್ರಶ್ನೆ ಕೇಳಲಿಲ್ಲ. ಆದರೆ ಒಬ್ಬಳು ನಟಿಯ ವಿಚಾರಕ್ಕೆ ಬಂದರೆ ಮಾತ್ರ ಎಲ್ಲಾ ರೀತಿಯ ಟೀಕೆಗಳನ್ನ ಮಾಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ರವಿಚಂದ್ರನ್ ಬಗ್ಗೆ ಹೇಳಿದ ಮಾತುಗಳು. ಇನ್ನೊಂದು ವಿಶೇಷ ವಿಚಾರ ಏನಂದ್ರೆ, ವಿವಾದದ ನಂತರವೂ ಕೂಡ ಪ್ರಿಯಾಂಕಾ ಮತ್ತು ರವಿಚಂದ್ರನ್ ನಡುವೆ ಯಾವುದೇ ಮುನಿಸು ಉಂಟಾಗಲಿಲ್ಲ. ನಂತರ ಅವರು ಕ್ರೇಜಿ ಸ್ಟಾರ್ ಸಿನಿಮಾದಲ್ಲೂ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಇಂದಿಗೂ ಕೂಡ ಅವಕಾಶ ಕೊಟ್ಟರೆ ಅವರ ಜೊತೆ ಕೆಲಸ ಮಾಡಲು ನಾನು ಸಿದ್ಧ ಎಂದು ಪ್ರಿಯಾಂಕರವರು ಹೇಳಿದ್ದಾರೆ. ನನ್ನನ್ನು ಸ್ಕ್ರೀನ್ ಮೇಲೆ ರವಿಚಂದ್ರನ್ ರವರಷ್ಟು ಅದ್ಭುತವಾಗಿ ಸುಂದರವಾಗಿ ತೋರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಪ್ರಿಯಾಂಕಾ ಉಪೇಂದ್ರರವರು ಹೇಳಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ವೀಕ್ಷಕರೇ, ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಚರ್ಚೆಯಾಗಿದ್ದ ಮಲ್ಲ ಸಿನಿಮಾದ ವಿವಾದದ ಬಗ್ಗೆ ಕೊನೆಗೂ ಪ್ರಿಯಾಂಕಾ ಉಪೇಂದ್ರರವರು ತೆರೆ ಎಳೆದಿದ್ದಾರೆ. ಸಿನಿಮಾ ನಿಲ್ಲಿಸುವ ಪ್ರಯತ್ನವಾಗಲಿ, ಉಪೇಂದ್ರ ಅವರ ಕೋಪದ ವಿಚಾರವಾಗಲಿ, ಕೋಲ್ಡ್ ಸ್ಟೇ ಇವೆಲ್ಲವೂ ವದಂತಿಗಳು ಎಂದು ಹೇಳಿದ್ದಾರೆ. ಆದರೆ ಈ ವಿವಾದದಿಂದ ತಾವು ಮತ್ತು ತಮ್ಮ ಕುಟುಂಬ ಅನುಭವಿಸಿದ ಮಾನಸಿಕ ನೋವು ಮಾತ್ರ ನಿಜ ಎಂದು ಒಪ್ಪಿಕೊಂಡಿದ್ದಾರೆ. ಹಾಗಾದರೆ ಈ ಸಂಪೂರ್ಣ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪ್ರಿಯಾಂಕಾ ಉಪೇಂದ್ರರವರನ್ನು ಅನಗತ್ಯವಾಗಿ ಟಾರ್ಗೆಟ್ ಮಾಡಲಾಗಿತ್ತಾ ಅಥವಾ ಆ ಸಮಯದಲ್ಲಿ ಜನರ ಪ್ರತಿಕ್ರಿಯೆ ಸಹಜವಾಗಿತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.